ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟ್ಗಳು ಕೊಡಿ ಬ್ರೋ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಆಕ್ಚುಲಿ ಆಗಿ KA ಕಡೆಯಿಂದ ಬಂದಿರುವಂತ ಒಂದು ಅಪ್ಡೇಟ್ಗಳು ಏನಂದ್ರೆ ಆಪ್ಷನ್ ಎಂಟ್ರಿ, ಎಡಿಟ್ ಆಪ್ಷನ್ ರಿಲೇಟೆಡ್, ಮತ್ತೆ ಇವಾಗ ಸೀಟ್ ನಾಟ್ ಅಲರ್ಟೆಡ್ ಅಂತ ಬಂದಿದೆ ನೋಡಿ, ಅವ್ರಿಗೆ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡೇಟ್ನ ನಿನ್ನೆಯಿಂದನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಜುಲೈ 9ನೇ ತಾರೀಕು ಒಳಗಡೆ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳೋದಾದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ನ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದ್ಮೇಲೆ ರಿಸಲ್ಟನ್ನು ಕೂಡ ಬಂದ್ಬಿಡುತ್ತೆ. ಸೊ ಹಂಗಾಗಿನೇ ಅವಾಗ್ಲೇ ನೆಕ್ಸ್ಟ್ ನಿಮಗೆ ಎಡಿಟ್ ಆಪ್ಷನ್ ಬಿಡೋದು. ಸೊ ಹಂಗಾಗಿ ಇವಾಗಲೇ ಎಲ್ಲ ಎಡಿಟ್ ಆಪ್ಷನ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಒಂದು ವೇಳೆ ನನಗೆ ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿನಲ್ಲಿ ಯಾವೆಲ್ಲ ಕಾಲೇಜಸ್ ನಾವು ಆ್ಯಡ್ ಮಾಡಬೇಕು ನಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ನಾನು ಇವಾಗ ಕಟ್ ಆಫ್ ಬಗ್ಗೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಆ್ಯಡ್ ಮಾಡುವಂಥ ಒಂದು ಕಾಲೇಜಸ್ನ ಹೇಳಿ ಬ್ರೋ ಅಂತ ಕೇಳ್ತಿದ್ರೆ, ಸೊ ಅದಕ್ಕೋಸ್ಕರನೇ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಪ್ರಿಡಿಕ್ಟ್ ಮಾಡುವಂಥ ಒಂದು ಕಾಲೇಜಸ್ನ PDF ನ ತಗೊಂಡ್ಬಂದಿದ್ದೀನಿ. ಸಿಂಪಲ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಯಾಂಪಸ್ ಅವರ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಒಂದು ರ್ಯಾಂಕ್, ಎಕ್ಸಾಕ್ಟ್ ರ್ಯಾಂಕ್ ಎಷ್ಟು ಬಂದಿತ್ತು ಅದನ್ನ ರ್ಯಾಂಕ್ ಹಾಕಿ, ಮತ್ತೆ ಕ್ಯಾಟಗರಿನ ನೀವು ಚೂಸ್ ಮಾಡಬೇಕಾಗುತ್ತೆ. ಜನರಲ್, SC, ST ಯಾವ್ದು ಬೇಕಾದ್ರೂ ಕೂಡ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ, ಮತ್ತೆ ನಿಮ್ಮ ಒಂದು ಬ್ರಾಂಚ್ ಯಾವುದು, ಬ್ರಾಂಚ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅನಲೈಸ್ ಮೈ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ನಿಮ್ಮ ಒಂದು ರ್ಯಾಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡ್ಬಿಡುತ್ತೆ ಅದು. ಸೊ ಮಾಡ್ರೇಟ್ ಯಾವುದು, ಸೇಫ್ ಯಾವುದು, ಪ್ರತಿಯೊಂದನ್ನು ಕೂಡ ಟಫ್ ಯಾವುದು ಕಾಲೇಜಸ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡುತ್ತೆ. ಅಲ್ಲಿ ನೀವು ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಭಾರ್ಗವ್ 50 BHARGAV 50 ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದೀರಾ ಅಂದ್ರೆ 50 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ 50 ರೂಪಾಯಿ ನೀವು ಡಿಸ್ಕೌಂಟ್ ತಗೊಂಡ್ ಆದ್ಮೇಲೆ ಅನ್ಲಾಕ್ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 149 ರುಪೀಸ್ ಆಗುತ್ತೆ. ಆಕ್ಚುಲಿ ಇದರ ಒಂದು PDF ಬೆಲೆ ಬಂದ್ಬಿಟ್ಟು 150 ರುಪೀಸ್. ನನ್ನ ಒಂದು ಕೂಪನ್ ಆಡ್ ಮಾಡಿದೀರಾ ಅಂದ್ರೆ 149 ರುಪೀಸ್ಗೆ ಸಿಕ್ಬಿಡುತ್ತೆ ನಿಮಗೆ. ಸೊ ಅನ್ಲಾಕ್ ಮೈ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಯಾವ್ದರ ಕರೆಕ್ಟ್ ಆಗಿರ್ಬೋದು, ಯಾವ್ದರ Paytm, ಯಾವ್ದ್ರ ಬೇಕಾದ್ರೂ ಅಮೌಂಟ್ ನ ನೀವು ಪೇ ಮಾಡಿದೀರಾ ಅಂತ ಹೇಳೋದಾದ್ರೆ PDF ಓಪನ್ ಆಗುತ್ತೆ. ಆ ಒಂದು PDF ಅಲ್ಲಿ ನೋಡಬಹುದು ನಿಮ್ಮ ಒಂದು ನೇಮು, ರ್ಯಾಂಕು, ಕ್ಯಾಟಗರಿ ಮತ್ತೆ ಬ್ರಾಂಚ್ ಪ್ರತಿಯೊಂದನ್ನು ಕೂಡ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಟಫ್ ಆಗಿರ್ಬೋದು, ಈಸಿ, ಯಾವ ಒಂದು ಕಾಲೇಜು ಕಂಪ್ಲೀಟ್ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜಸ್ ಕೂಡ ಬಂದ್ಬಿಡುತ್ತೆ. ಕ್ಲೀನ್ ಆಗಿ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವಲ್ಲಿ ಆಪ್ಷನ್ ಎಂಟರ್ನಲ್ಲಿ ಇವೆಲ್ಲ ಪ್ರಿಫರ್ ಮಾಡ್ಬೋದು, ಸೇಫ್ ಇರೋವೆಲ್ಲಾನು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಪ್ರತಿಯೊಬ್ರು ಕೂಡ ಹೋಗಿ PDF ನ ತಗೊಳ್ಳಿ. 149 ರುಪೀಸ್ ಮಾತ್ರ. ಕೂಪನ್ ಕೋಡ್ ಭಾರ್ಗವ್ 50 ನ ಯೂಸ್ ಮಾಡೋದು ಮರಿಬೇಡಿ. ನೀವು KCET ಗೆ ಅಪ್ಲೈ ಮಾಡಿ ಆಪ್ಷನ್ ಎಂಟ್ರಿ ಮಾಡಿರ್ಲಿಲ್ಲ ನೋಡಿ, ಸೊ ಅವಾಗ ಟೈಮ್ ಕೊಡಿದ್ರಲ್ಲ, ಮಾಡಿರ್ಲಿಲ್ಲ ನೋಡಿ, 750 ರುಪೀಸ್ ಪೇ ಮಾಡಿ. ಸೊ ಇವಾಗ ಅವರು 750 ರುಪೀಸ್ ಪೇ ಮಾಡ್ಬಿಡು ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು, ಕಂಪ್ಲೀಟ್ ಆಗಿ ಎಡಿಟ್ ಮಾಡ್ಕೋಬಹುದು. ಸೊ ಇವಾಗ ಪ್ರತಿಯೊಬ್ರು ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕು ಅಂತ ಹೇಳೋದಾದ್ರೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬಹುದು, ಓಕೆನಾ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಮಾರ್ಕ್ ರೌಂಡ್ ರಿಸಲ್ಟ್ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ KA ವೆಬ್ಸೈಟ್ ನಲ್ಲಿ. ಸೊ ಮಾರ್ಕ್ ರೌಂಡ್ ರಿಸಲ್ಟ್ ನಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ಮತ್ತೆ ತುಂಬಾ ಜನಕ್ಕೆ ಸೀಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇದು ಟೆಂಪ್ರವರಿನ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಹೌದು ಇದು ಟೆಂಪ್ರವರಿ ಅಂತಾನೆ ಹೇಳ್ಬೋದು. ಇವಾಗ ಏನ್ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಈ ಸೀಟು ನಿಮ್ಗೆ ಫಸ್ಟ್ ರೌಂಡ್ ಅಲ್ಲೇನೆ ಬರುತ್ತೆ ಅಂತ ಏನೂ ಇಲ್ಲ, ಚೇಂಜಸ್ ಕೂಡ ಆಗುತ್ತೆ, ಓಕೆನಾ. ಸೇಮ್ ಸೀಟೇ ಬರೋದಿಲ್ಲ. ಕೌನ್ಸಿಲಿಂಗ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ನೋಡಿ, ಅಲ್ಲೇ ನಿಮ್ಗೆ ಇಲ್ಲಿ ಕೌನ್ಸಿಲಿಂಗ್ ನಲ್ಲಿ ರಿಸಲ್ಟ್ ಬರುತ್ತೆ, ಅಲ್ಲೇ ನಿಮ್ಗೆ ಮೇನ್ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ, ಅದಾದ್ಮೇಲೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲಾನು ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಏನ್ ಸೀಟ್ ಅಲಾಟ್ಮೆಂಟ್ ಆಗಿದೆ ನೋಡಿ, ಇದು ಟೆಂಪ್ರವರಿ ಅಂತಾನೆ ಹೇಳ್ಬೋದು. ನಿಮ್ಗೆ ಸೀಟ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗ ಆಪ್ಷನ್ ಎಂಟ್ರಿ ಇರುತ್ತೆ, ಕ್ಲೀನ್ ಆಗಿ ಎಡಿಟ್ ಆಪ್ಷನ್ ಇರುತ್ತೆ, ಪ್ರತಿಯೊಬ್ರು ಕೂಡ ಎಡಿಟ್ ಮಾಡ್ಕೊಳ್ಳಿ. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ರು ಕೂಡ ಕೂಪನ್ ಕೋಡ್ ನ ಯೂಸ್ ಮಾಡಿ ಭಾರ್ಗವ್ 50 ನ ನಿಮ್ಗೆ ಕಾಲೇಜ್ ಲಿಸ್ಟ್ ಬಂದ್ಬಿಡುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನಲ್ಲಿ ಎಡಿಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತ್ರ.